ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ. ಇವತ್ತು 10ನೇ ತರಗತಿ ಗಣಿತದಲ್ಲಿ 3 ಅಂಕದ ಮುಖ್ಯವಾದ ಪ್ರಶ್ನೆಗಳನ್ನು ಮತ್ತಷ್ಟು ಪ್ರಶ್ನೆಗಳನ್ನು ಬಿಡಿಸೋಣ. ಈ ಒಂದು ಪ್ರಶ್ನೆ ವರ್ಗ ಸಮೀಕರಣಗಳಲ್ಲಿಯೂ ಕೂಡ 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಈ ಒಂದು ಪ್ರಶ್ನೆ ನೋಡೋಣ. ಇದು ಕೂಡ ಮುಖ್ಯವಾದ ಪ್ರಶ್ನೆನೇ. ಒಂದು ಭಿನ್ನರಾಶಿಯಲ್ಲಿ ಛೇದವು ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಈ ಭಿನ್ನರಾಶಿ ಮತ್ತು ಇದರ ವ್ಯುತ್ಕ್ರಮಗಳ ಮೊತ್ತ 29/10 ಆಗಿದೆ. ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ. ಫಸ್ಟ್ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಒಂದು ಭಿನ್ನರಾಶಿಯಲ್ಲಿ ಛೇದವು ಅಂಶದ 2ರಷ್ಟು ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವಿಲ್ಲಿ ಏನು ತಿಳ್ಕೋನು, ಅಂಶ ಈಗ ಸಪೋಸ್ ತಿಳ್ಕೊರಿ, ಅಂಶ 2 ಇದೆ ಅಂದ್ರೆ ಅಂಶ 3 ಇದೆ ಅಂತ ತಿಳ್ಕೊನಿ. ಅಂದ್ರೆ ಛೇದ ಏನೈತಿ, ಅದರ 2 ಪಟ್ಟು ಐತಿ. ಆದ್ದರಿಂದ ನಾವಿಲ್ಲೇ ಅಂಶವನ್ನು ನಮಗೆ ಗುರ್ತಿಲ್ಲ ಅಂಥೇಳಿ ಅಂದ್ರೆ ನಾವು ಅದನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ. ಆದ್ದರಿಂದ ಭಿನ್ನರಾಶಿಯ ಅಂಶವು ಎಕ್ಸ್ ಆಗಿರಲಿ ಅಂತ ಮುಂದೆ. ಈಗೇನು ಹೇಳ್ತಾರೋ, ಛೇದವು ಅಂಶದ 2ರಷ್ಟಿದೆ ಅಂದ್ರೆ ಛೇದ ಈಗ ಏನ ಅಂಶದ 2ರಷ್ಟು ಅಂದ್ರೆ 2 ಪಟ್ಟು ಅಂದ್ರೆ 2x. ಅಂಶ x ಇದೆ ಅಂದ್ರೆ ಛೇದ 2x. ಅದಕ್ಕೆ ಛೇದ ಇಸ್ಕೊಟ್ಟು 2x ಬರ್ತೇನೆ. ಮುಂದೆ ಛೇದವು ಅಂಶದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಅಂದ್ರೆ ಛೇದ ಏನಿದೆ ಅಂಶದ 2ರಷ್ಟು ಅಂದ್ರೆ 2x ಪ್ಲಸ್ 1 ಹೆಚ್ಚಾಗೈತದ ಅಕ್ಕರೆ +1. ಅದಕ್ಕೆ 2x + 1 ಛೇದ 2x + 1 ಆಯಿತು. ಇನ್ನು ಭಿನ್ನರಾಶಿ ಹೆಂಗೆ ಬರಿತೇವೆ ನಾವು, ಅಂಶ ಅಪಾನ್ ಛೇದ ಅಂತ ಬರಿತೇವೆ. ಆದ್ದರಿಂದ ಅಂಶ x ಡಿವೈಡೆಡ್ ಬೈ ಛೇದ 2x + 1 ಆಯಿತು. ಈ ಭಿನ್ನರಾಶಿ ಮತ್ತು ಇದರ ವ್ಯುತ್ಕ್ರಮಗಳ ಮೊತ್ತ 29/10 ಐತಿ. ಅಂದ್ರೆ ಇದು ಭಿನ್ನರಾಶಿ x/2x + 1. ವ್ಯುತ್ಕ್ರಮ ಅಂದ್ರೆ ಉಲ್ಟಾ ಬರ್ಕೊಳ್ಳೋದು. ಹೇಗೆ ಬರ್ಕೊಳ್ಳೋದಪ್ಪ ಅಂತಂದ್ರೆ x/2x + 1 ಇದ್ದದನ್ನು 2x + 1 ಡಿವೈಡೆಡ್ ಬೈ x. ಇವುಗಳ ವ್ಯುತ್ಕ್ರಮಗಳ ಮೊತ್ತ ಎಷ್ಟೈತಿ, 29/10 ಐತಿ. ವ್ಯುತ್ಕ್ರಮಗಳ ಮೊತ್ತ ಅಂದ್ರೆ 2 ಪ್ಲಸ್ ಆಗಿ ಬರ್ಕೊಂಡು 29/10 ಅಂದರೆ x/2x + 1 ಪ್ಲಸ್ 2x + 1/x. ವ್ಯುತ್ಕ್ರಮ ಮತ್ತು ಭಿನ್ನರಾಶಿ 2 ಪ್ಲಸ್ ಹಾಕಿ ಬರ್ಕೊಂಡು 29/10 ಅಂತ ಬರ್ಕೊಳ್ಳೋದು. ಮುಂದೆ ಈಗ ಇದನ್ನು ನಾವು ಲಸ ಹೇಗೆ ತಗೋತೇವಲ್ಲ ಆ ಥರ ಲೆಕ್ಕ ಮಾಡ್ಕೋಬೇಕು. ಎಕ್ಸ್ ಇಲ್ಲಿ ಕೆಳಗೆ ಏನಾಗ್ತೈತಿ, x × x + 1 ಆಗ್ತೈತಿ. ಮೇಲೆ x ಈ ಸೈಡ್ ಬಂತಂದ್ರೆ x² ಆಗ್ತೈತಿ. ಪ್ಲಸ್ 2x + 1 ಈ ಸೈಡ್ ಹೋತಂದ್ರೆ 2x + 1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ x × 2x + 1 ಈ ಥರ ಬರ್ಕೊಂಡು 29/10. ಈಗ 2x + 1 ಹೋಲ್ ಸ್ಕ್ವೇರ್ ಇದು a + b ಹೋಲ್ ಸ್ಕ್ವೇರ್ ಸೂತ್ರವನ್ನು ಬಳಸಬೇಕಿಲ್ಲ. a² + 2ab + b² ಥರ ಬರ್ಕೋಬೇಕು. x² ಹಾಗೆ ಇರಲಿ ಪ್ಲಸ್ a + b ಅಂದ್ರೆ 2x ಹೋಲ್ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ 2 × 2x × 1 ಪ್ಲಸ್ b² ಅಂದ್ರೆ 1² ಡಿವೈಡೆಡ್ ಬೈ 2 ಇಂಟು ಮಾಡೋಣ. 2x × x 2x² ಪ್ಲಸ್ x × 1 x = 29/10. ಮುಂದೆ ನೋಡ್ರಿ, ಈಗ ಇದನ್ನು ಬಿಡಿಸೇನೆ ನಾನೀಗ. x² ಹಾಗೆ ಬರ್ಕೊಂಡೇನಿ ಪ್ಲಸ್ ಇನ್ನು ಎರಡಕ್ಕೂ ವರ್ಗ ಮಾಡ್ಕೋಬೇಕು. 2ರ ವರ್ಗ 4, x² 4x² ಪ್ಲಸ್ 2 2 4x ಪ್ಲಸ್ 1² ಅಂದರೆ 1 ಡಿವೈಡೆಡ್ ಬೈ 2x² ಪ್ಲಸ್ x 29/10 ಹಾಗೆ ಇರಲಿ ಅದು. ಆಮೇಲೆ 4x² ಪ್ಲಸ್ 1 ಐತಿಲ್ಲ, ಏನೂ ಇಲ್ಲ ಅಂದರೆ 1 ಇರ್ತೈತಿ. 4x² ಪ್ಲಸ್ 1² ಅಂದರೆ 5x². ಮಿಕ್ಕಿದೆಲ್ಲ ಹಾಗೆ ಬರ್ಕೊಳ್ಳೋದು. ಮುಂದೆ ಇಲ್ಲೇ ಓರೆ ಗುಣಾಕಾರವನ್ನು ಮಾಡ್ಕೋಬೇಕು. ನಾವಿಲ್ಲಿ ಏನು ಮಾಡ್ಕೋಬೇಕು, ಓರೆ ಗುಣಾಕಾರ ಮಾಡಬೇಕು. 10 ಮೇಲೆ ಹೋಗ್ತೈತಿ, ಆದ್ದರಿಂದ 10 ಗುಂಡ್ಲೆ 10 ಬ್ರ್ಯಾಕೆಟ್ ಅಂದರೆ ಗುಂಡ್ಲೆ 5x² ಬರ್ಕೋಬೇಕು = 29 ಬ್ರ್ಯಾಕೆಟ್ ಇದನ್ನು ಮೇಲೆ ಹೋಗ್ತೈತಿ 2x² ಪ್ಲಸ್ x ಬರ್ಕೊಳ್ಳೋದು. ಇದು ಓರೆ ಗುಣಾಕಾರ ಮಾಡ್ಕೊಂಡ್ವಿ. ಆಮೇಲೆ ಇದನ್ನು ಗುಣಿಸ್ತಾ ಹೋಗ್ಬೇಕು. ಏನಪ್ಪ, 10 5 50x² ಪ್ಲಸ್ 14 40x ಪ್ಲಸ್
10 ಗುಂಡ್ಲೆ 1 10 ಇಸ್ಕೊಟ್ಟು 29 58 ಎಕ್ಸ್ ಸ್ಕ್ವೇರ್ ಪ್ಲಸ್ 29 ಇಂಟು ಎಕ್ಸ್ 29 ಎಕ್ಸ್. ಮುಂದೆ ಇದು ಈ ಸೈಡ್ ತೊಗೊಂಡ್ರೆ ಚಿಹ್ನೆ ಚೇಂಜ್ ಆಗ್ತೈತಿ. ಇದು ಹಿಂಗೆ ಇದ್ದಂಗೆ ಬರ್ಕೊಂಡೇನಿ. 58 ಎಕ್ಸ್ ಸ್ಕ್ವೇರ್ ಈ ಸೈಡ್ ಬಂದ್ರೆ ಮೈನಸ್ 58 ಎಕ್ಸ್ ಸ್ಕ್ವೇರ್ ಮೈನಸ್ ಇದು ಪ್ಲಸ್ ಇದ್ದದ್ದು ಈ ಸೈಡ್ ಬಂದ್ರೆ ಮೈನಸ್ 29 ಎಕ್ಸ್ ಇಸ್ಕೊಟ್ಟು 0 ಆಯ್ತು. ಮುಂದೆ ಮೈನಸ್ 58ರಲ್ಲಿ ಎಕ್ಸ್ ಸ್ಕ್ವೇರನ್ನು ಸಜಾತಿ ಪದಗಳನ್ನು ಈಗ ಏನು ಮಾಡೋದು, ಕಳೆಯೋದು. ಮೈನಸ್ 58 ಕಳೆಯೋದು, ಯಾಕಂದರೆ ಮೈನಸ್ ಐತಿ ಪ್ಲಸ್ ಐತಿ. ಮೈನಸ್ 58ರಲ್ಲಿ 50 ಹೋದ್ರೆ ಮೈನಸ್ 8 ಎಕ್ಸ್ ಸ್ಕ್ವೇರ್ ಪ್ಲಸ್ 40 ಎಕ್ಸಲ್ಲಿ 29 ಎಕ್ಸನ್ನು ಕಳೆದ್ರೆ ಪ್ಲಸ್ 11 ಎಕ್ಸ್ ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಇಟ್ಕೋಬೇಕು, ಅದಕ್ಕೆ ಮೈನಸ್ ಇಟ್ಕೊಂಡೀನಿ. ಪ್ಲಸ್ 10 ಇಸ್ಕೊಟ್ಟು 0. ಈಗ ನಾ ಮೈನಸ್ ಹೊರಗೆ ತಗೋನೆ ಅಂದ್ರೆ ಇವೆಲ್ಲ ಒಳಗಿನ ಚಿಹ್ನೆ ಚೇಂಜ್ ಆಗ್ತೈತಿ. 8 ಎಕ್ಸ್ ಸ್ಕ್ವೇರ್ ಮೈನಸ್ ಹೊರಗೆ ತೊಗೊಂಡ್ರೆ ಪ್ಲಸ್ ಇದ್ದದ್ದು ಮೈನಸ್ 11 ಎಕ್ಸ್ ಪ್ಲಸ್ 10 ಇದ್ದದ್ದು ಮೈನಸ್ 10 ಇಸ್ಕೊಟ್ಟು 0 ಆಯಿತು. ಇನ್ನು ಮುಂದೆ ಇದನ್ನು ಅಪವರ್ತನ ವಿಧಾನ ಹೆಂಗೆ ಮಾಡೋದಂತ ನೋಡೋಣ. ಈಗ ಇಷ್ಟು ಬಂತು ನಮಗೆ. ಯಾಕಂದ್ರೆ ಭಿನ್ನರಾಶಿ ಕಂಡುಹಿಡಿ ಅಂದಾರಲ್ಲ, ಅದಕ್ಕೆ ನಾವು ಇದನ್ನ ಅಪವರ್ತನ ವಿಧಾನ ಹೆಂಗೆ ಮಾಡ್ಕೋದಂದ್ರೆ 8 ಗುಂಡ್ಲೆ 10 ಅಂದ್ರೆ 8 ಗುಂಡ್ಲೆ 10 80 ಮೈನಸ್ ಪ್ಲಸ್ ಮೈನಸ್ 80 ಎಕ್ಸ್ ಸ್ಕ್ವೇರ್ ಆಯ್ತು. ಗುಣಾಕಾರ ಮಾಡಿದ್ರೆ 80 ಬರಬೇಕು ಮತ್ತು ನಮಗೆ ಕಳೆದ್ರೆ ಮೈನಸ್ 11 ಬರಬೇಕು. ಹೇಗಪ್ಪ ಅಂತಂದ್ರೆ ಮೈನಸ್ 16 ಎಕ್ಸ್ ಪ್ಲಸ್ 5 ಎಕ್ಸ್ ಅಂತ ಹೇಗೆ ಬರ್ಕೊಂಡೇನೆಂದರೆ ಈ 80ಅನ್ನು ನಾವು ಈಗ ಲಸ ಮಾಡ್ಕೋದು. 2 40 40 40 2 20 40 2 10 5 2 2 1 ಈ ಎರಡನ್ನೆಲ್ಲ ಗುಣಿಸಿದ್ರೆ 16 ಬಂತು. 16 5 ಏನಾಯ್ತು 80 ಬರ್ತೈತೆ. ಆದ್ದರಿಂದ ನಾನು ದೊಡ್ಡ ಅಂಕಿ ಚಿಹ್ನೆಯನ್ನು ಮೈನಸ್ 16 ಎಕ್ಸ್ ಅಂತ ಇಟ್ಕೊಂಡೀನಿ. ಚಿಕ್ಕ ಅಂಕಿ 5ಅನ್ನು ಪ್ಲಸ್ 5 ಎಕ್ಸ್ ಅಂತ ಸ್ಪ್ಲಿಟ್ ಮಾಡ್ಕೊಂಡೀನಿ. ಮೈನಸ್ 11ಅನ್ನು ಸ್ಪ್ಲಿಟ್ ಮಾಡಿ ಈ ಥರ ಬರ್ಕೊಂಡೇನಿ. ಮೈನಸ್ 10 ಇಸ್ಕೊಟ್ಟು 0. ಈಗ 2 ಭಾಗ ಮಾಡಿದರೆ ಈಗ ಕಾಮನ್ ಏನು ತಗೋದಂದರೆ ಇಲ್ಲಿ 8 ಕಾಮನ್ ಮತ್ತು ಎಕ್ಸ್ ಕಾಮನ್ ಬರ್ತೈತಿ. ಬ್ರ್ಯಾಕೆಟ್ ಎಕ್ಸ್ ಹಾಕ್ಕೊಳ್ಳೋದು ಮೈನಸ್ 8 2 16 ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ 5 ಕಾಮನ್ ಬರ್ತೈತಿ. ಎಕ್ಸ್ ಮೈನಸ್ 5 2 10 ಆದ್ದರಿಂದ ಎಕ್ಸ್ ಮೈನಸ್ 2 8 ಎಕ್ಸ್ ಪ್ಲಸ್ 5 ಇಸ್ಕೊಟ್ಟು 0. 2ಕ್ಕೂ 0 ಅಪ್ಲೈ ಮಾಡಿ ಎಕ್ಸ್ ಇಸ್ಕೊಟ್ಟು ಏನಾಯ್ತು ಪ್ಲಸ್ 2 ಬಂತು. ಇಲ್ಲಿ ಎಕ್ಸ್ ಇಸ್ಕೊಟ್ಟು ಏನಾಯ್ತು ಮೈನಸ್ 5 ಡಿವೈಡೆಡ್ ಬೈ ಇದು ಗುಣಾಕಾರ ಇದ್ದಿದ್ದು ಭಾಗಾಕಾರ ಆಗ್ತೈತಿ. ಈಗ ನಾವು ಈ ಸಂಖ್ಯೆ ತಗೋಬಾರ್ದು, ನಾವು ಈಸಿ ಆಗಿರುವ ಪ್ಲಸ್ ಇರುವಂಥ ಸಂಖ್ಯೆ ತಗೋಬೇಕು. ಈಗ ನಾವು ಭಿನ್ನರಾಶಿ ಬಂದೈತಲ್ಲ, ಆಗಲೇ ನಾವು ಕಂಡುಹಿಡ್ಕೊಂಡಿದ್ವಿ. ಎಕ್ಸ್ ಅಪಾನ್ 2x ಪ್ಲಸ್ 1 ಎಕ್ಸ್ ಬೆಲೆಯನ್ನು 2 ಇಲ್ಲಿ ಹಾಕೊಳ್ಳೋದು. 2 ಅಪಾನ್ 2 ಇಂಟು ಎಕ್ಸ್ ಪ್ಲಸ್ 1 2 2 4 ಪ್ಲಸ್ 1 ಅಂದ್ರೆ 2 ಅಪಾನ್ 5. ನಮಗೆ ಯಾವ ಭಿನ್ನರಾಶಿ ದೊರೀತಪ್ಪ? ಈಗ ಭಿನ್ನರಾಶಿ ಏನು ದೊರೀತು? 2 ಅಪಾನ್ 5. ಈ ಥರ ನಾವು ವರ್ಗ ಸಮೀಕರಣದ 3 ಅಂಕದ ಪ್ರಶ್ನೆಯನ್ನು ಕೊಟ್ಟಿದಾಗ ಈ ಥರ ಮಾಡೋದು ಲೆಕ್ಕ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ಬಿಡಿಸ್ತೇನೆ ನೋಡ್ರಿ. ಇದು ವೃತ್ತಗಳಲ್ಲಿ 3 ಅಂಕದ ಒಂದು ಪ್ರಶ್ನೆ ಬರ್ತದ, ಅದನ್ನು ನಾವಿಲ್ಲೇ ನೋಡೋಣ. ಈಗ ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು 18 ಸೆಂಟಿಮೀಟರ್ ಇದೆ. 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕೂಡ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಮೊದಲ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋಣ. ಇದು ಗೋಡೆ ಗಡಿಯಾರ ಅಂತ ತಿಳ್ಕೊಂಡು 12 3 6 9 ಅಂತ ಬರ್ಕೊಂಡೀನಿ. ನಿಮಿಷದ ಮುಳ್ಳು 18 ಸೆಂಟಿಮೀಟ್ರ್ ಐತಂದ್ರೆ ಇದು ತ್ರಿಜ್ಯ ಆಯ್ತು 18 ಸೆಂಟಿಮೀಟ್ರ್. ಆರ್ ಇಸ್ಕೊಟ್ಟು 18 ಸೆಂಟಿಮೀಟ್ರ್ ತ್ರಿಜ್ಯ ಅಂತ ಇಟ್ಕೊಳ್ಳೋದು. ಆಮೇಲೆ ನಮಗೀಗ 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣ ಕಂಡುಹಿಡಿಬೇಕು. ಈಗ ಇಲ್ಲಿದೆ ಅಂತ ತಿಳ್ಕೊಂಡು, ಈಗ ನಿಮಿಷದ ಮುಳ್ಳು 12ಕ್ಕೆ ಐತಿ. 35 ನಿಮಿಷ ಅಂತಂದ್ರೆ ಇದು 30 ನಿಮಿಷ ಆಯ್ತು. 35 ನಿಮಿಷ ಅಂದ್ರೆ ಇಲ್ಲಿಗೆ ಬಂತದ. ಈಗ 35 ನಿಮಿಷ ಇಲ್ಲಿಗೆ ಬಂತಂದ್ರೆ ಇದೆಲ್ಲ ಪೂರ್ತಿ ವಿಸ್ತೀರ್ಣ ಕಂಡುಹಿಡಿ ಅಂತ ಹೇಳಿದಾರೆ. ಅದಕ್ಕೆ ನಾವಿಲ್ಲೇ ಏನು ಸೂತ್ರ ಬಳಸಬೇಕಪ್ಪ ಅಂತಂದ್ರೆ ಟೀಟಾ ಕಂಡು ಹಿಡ್ಕೋಬೇಕು ನಾವೀಗ. ಅದಕ್ಕೆ ಉಂಟಾದ ತ್ರಿಜ್ಯಾಂತರ ಇದೇನಪ್ಪ? ತ್ರಿಜ್ಯಾಂತರ ಖಂಡ. ಏನಿದು 2 ತ್ರಿಜ್ಯಗಳು ಮತ್ತು ಕಂಸದಿಂದ ಒಳಗೊಂಡ ಪ್ರದೇಶ ತ್ರಿಜ್ಯಾಂತರ ಖಂಡ. ಆದ್ದರಿಂದ ತ್ರಿಜ್ಯಾಂತರ ಖಂಡ ಕೋನ ಅಂತ ಬರ್ಕೊಂಡು 35 ನಿಮಿಷ ಗುಂಡ್ಲೆ ಪೂರ್ತಿ ವೃತ್ತ ಏನಿದೆ 360 ಡಿಗ್ರಿ. ಅದಕ್ಕೆ 360 ಡಿಗ್ರಿ ಡಿವೈಡೆಡ್ ಬೈ 1 ಗಂಟೆ ಅಂದ್ರೆ ಪ್ರತಿಯೊಂದು ಏನಪ್ಪ 1 ಗಂಟೆ ಅಂತ ನಾವು 60 ನಿಮಿಷ ಅಂತ ತಗೊಂಡು ಇದನ್ನು ನಾವೀಗ
ಕಡ್ತ ಹೆಂಗೆ ಹುಡ್ಕೊಳ್ಳೋದಪ್ಪ ಅಂತಂದ್ರೆ 0 0 ಕ್ಯಾನ್ಸಲ್ ಮಾಡೋಣ. 6 1 6 6 35 6 210 ಡಿಗ್ರಿ. ಇದೇನಪ್ಪ ಟೀಟಾ ಇಸ್ಕೊಟ್ಟು 210 ಡಿಗ್ರಿ ಬಂತು. ಮತ್ತು 6 ತ್ರಿಜ್ಯ 18 ಸೆಂಟಿಮೀಟ್ರು, ಪಾಯಿ ಬೆಲೆ 22/7 ಅಂತ ಇಟ್ಕೊಂಡೇನೆ. ಮುಂದೆ ಈಗ ನನಗೇನು ಬಂತು, ಟೀಟಾ ಕಂಡು ಹಿಡ್ಕೊಂಡು ನಾನೀಗ ಮುಂದೆ ನಾನೀಗ ಕ್ರಮಿಸಿದ ವಿಸ್ತೀರ್ಣ ಕಂಡುಹಿಡಿ ಅಂದಾರಲ್ಲ. ಈಗ ಅದಕ್ಕೆ ನಾನಿಲ್ಲೇ ವೃತ್ತದ ಸೂತ್ರವನ್ನು ಇಲ್ಲಿ ಬಳಸ್ತೇನೆ. ವಿಸ್ತೀರ್ಣ ಸೂತ್ರ ಏನಪ್ಪ, ಟೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪಾಯ್ ಆರ್ ಸ್ಕ್ವೇರ್ ಸೂತ್ರ ಬಳಸಬೇಕಿಲ್ಲ. ಆದ್ದರಿಂದ ಟೀಟಾ ಏನು ಬಂತು, 210 ಡಿಗ್ರಿ ಹಾಕೇನಿ, ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪಾಯಿ ಬೆಲೆ 22/7 ಇಂಟು ಆರ್ ಬೆಲೆ 18ರ ವರ್ಗ. 18ರ ವರ್ಗ ಅಂದರೆ 18ಅನ್ನು 2 ಸಲ ಬರ್ಕೋತೀನಿ. ಆಮೇಲೆ ಇಲ್ಲಿ ಲೆಕ್ಕ ಹೆಂಗೆ ಮಾಡೋದು ನೋಡ್ರಿ, ಬಿಡಿಸೋದು ಹೆಂಗೆ ನೋಡ್ಕೊಳ್ಳೋಣ. 0 0 ಕ್ಯಾನ್ಸಲ್ ಮಾಡತ್ತೀನಿ. 18 1 18 2 36 ಆಯ್ತು. ಮುಂದೆ 7 1 7 3 10. ಆಮೇಲೆ 2 1 2 9 18 ಆಯ್ತು. ಈಗ ನೋಡ್ರಿ ಕೆಳಗೆ ಏನು ಉಳಿಲಿಲ್ಲ. ಏನೇನು ಉಳಿತಪ್ಪ ಈಗ, 22 ಗುಂಡ್ಲೆ 9 3 27. 22 ಗುಂಡ್ಲೆ 27 ಮಾಡಿದಾಗ 594 ಸೆಂಟಿಮೀಟರ್ ಸ್ಕ್ವೇರ್. ವಿಸ್ತೀರ್ಣ ಕಂಡುಹಿಡಿಯುವಾಗ ಸ್ಕ್ವೇರ್ ಅಂತ ಕಂಪಲ್ಸರಿ ಬರಿಬೇಕು. ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಬರಿಬೇಕು, ಮೀಟರ್ ಇದ್ರೆ ಮೀಟರ್ ಸ್ಕ್ವೇರ್ ಬರಿಬೇಕು. ಮುಂದೆ ನಮಗೀಗ ಇಲ್ಲಿ ನೋಡ್ರಿ ಪ್ರಶ್ನೆಯಲ್ಲಿ ಏನು ಕೊಟ್ಟಾರಪ್ಪ ನನಗೀಗ, ನಾನೀಗ ಕ್ರಮಿಸಿದ ವಿಸ್ತೀರ್ಣ ಕಂಡುಹಿಡಿದ್ನಿ 594 ಸೆಂಟಿಮೀಟರ್. ಈಗ ಕಂಸದ ಉದ್ದ ಕಂಡುಹಿಡಿ ಅಂತ. ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾದ ಕಂಸದ ಉದ್ದ ಅಂದ್ರೆ, ಕಂಸದ ಉದ್ದ ಅಂದ್ರೆ ಇದು ಕಂಸ ಹೌದಿಲ್ಲ, ಇದರ ಒಂದು ಉದ್ದ ನಾವನ್ನ ಕಂಡುಹಿಡಿಬೇಕು. ಆದ್ದರಿಂದ ನೋಡ್ರಿಲ್ಲೇ ಸೂತ್ರ ಏನು ಬರ್ತೈತಂದ್ರೆ, ಕಂಸದ ಉದ್ದ ಕಂಡುಹಿಡಿಯೋ ಸೂತ್ರ ಟೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಟು ಪಾಯರ್. ಈಗ ಇವೆರಡು ಸೂತ್ರವನ್ನು 1 ಮಾರ್ಕ್ಸಲ್ಲೂ ಕೂಡ ಕೇಳ್ತಾರ. ಕಂಸದ ಉದ್ದ ಕಂಡುಹಿಡಿಯೋ ಸೂತ್ರ ಕೇಳ್ಬೋದು, ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಟೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪಾಯರ್ ಸ್ಕ್ವೇರ್ ಸೂತ್ರ ನೆನ್ಪಿಟ್ಕೋರಿ. ಈಗ ಟೀಟಾ ನಾವು ಕಂಡುಹಿಡಿದೀವಿ 210 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಇಂಟು ಪಾಯಿ ಬೆಲೆ 22/7 ಇಂಟು ಆರ್ ಬೆಲೆ 18. ಆದ್ದರಿಂದ ಹೆಂಗಪ್ಪ ಮಾಡೋದು ನೋಡ್ರಿ, 0 0 ಕ್ಯಾನ್ಸಲ್ ಮಾಡೋಣ. 18 1 18 2 36 ಮಾಡೋಣ. ಆಮೇಲೆ 7 1 7 3 ಮಾಡೋಣ ಹೌದಾ. ಆಮೇಲೆ 2 2 ಕ್ಯಾನ್ಸಲ್ ಆಯ್ತು, 2 1 2 1 22 ಗುಂಡ್ಲೆ 3 ಎಷ್ಟಾಯ್ತು 66 ಸೆಂಟಿಮೀಟ್ರ್. ಇದೇನಾಯಿತು, ಈ ಒಂದು ಕಂಸದ ಉದ್ದ ಆಯಿತು. ಈ ಒಂದು ಕಂಸದ ಉದ್ದ, ಇದು ಕಂಸ, ಇದರ ಕಂಸದ ಉದ್ದ 66 ಸೆಂಟಿಮೀಟರ್. ಕಂಸದ ಉದ್ದವನ್ನು ಸೆಂಟಿಮೀಟರ್ನಲ್ಲೇ ಬರೀರಿ, ಬರೀ ವಿಸ್ತೀರ್ಣವನ್ನಷ್ಟ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಮೀಟರ್ ಸ್ಕ್ವೇರಲ್ಲಿ ಬರಿಬೇಕು. ಈ ಥರ ನಾವು ವೃತ್ತಗಳಲ್ಲಿ ಸಮಸ್ಯೆಯನ್ನು ಕೊಟ್ಟಾಗ 3 ಅಂಕದ ಸಮಸ್ಯೆಯನ್ನು ನಾವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಆ ಪಾಠದಲ್ಲಿ 3 ಅಂಕದ ಪ್ರಶ್ನೆ ಈ ಥರ ಕೇಳಬಹುದು. ಆದ್ದರಿಂದ ಈ ನನ್ನ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಮತ್ತು ನನ್ನ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಕ್ಕೆ ಭೇಟಿಯಾಗೋಣ. ಧನ್ಯವಾದಗಳು.